ನಮಸ್ಕಾರ. ನನ್ನ ಹೆಸರು ಶಶಿಕಲಾ ಎಎಸ್, ಇತಿಹಾಸ ವಿಭಾಗ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚನ್ನಪಟ್ಟಣ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಭಕ್ತಿ ಚಳುವಳಿಯ ಬಗ್ಗೆ ಮಾತನಾಡೋಣ. ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಭಕ್ತಿ ಚಳುವಳಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿರುವಂತಹ ಒಂದು ಚಳುವಳಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಭಕ್ತಿ ಚಳುವಳಿ ಯಾಕೆ ಉದಯ ಆಯಿತು, ಅದಕ್ಕೆ ಕಾರಣಗಳೇನು, ಮತ್ತೆ ಯಾರ್ಯಾರು ಈ ಭಕ್ತಿ ಚಳುವಳಿಯ ಪ್ರಮುಖ ಹರಿಕಾರರು, ಮತ್ತೆ ಅವರ ಒಂದು ಪ್ರಭಾವ ಏನು, ಅವರ ಒಂದು ಕೆಲಸ ಏನು, ಮತ್ತೆ ಅವರು ಈ ಭಾರತದ ಇತಿಹಾಸಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳೇನು ಅನ್ನೋದನ್ನ ನಾವು ಮುಂದಿನ ಕ್ಷಣಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಖ್ಯವಾಗಿ ಯಾಕೆ ಈ ಭಕ್ತಿ ಚಳುವಳಿ ಅನ್ನುವಂಥದ್ದು ಮಧ್ಯಯುಗೀನ ಭಾರತದ ಸಮಾಜದಲ್ಲಿ ಪ್ರಾರಂಭ ಆಯಿತು ಅನ್ನೋದಕ್ಕೆ ಒಂದು ಸ್ವಲ್ಪ ಮಾತನ್ನ ಹೇಳ್ಬೇಕಾಗತ್ತೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಈ ವೈದಿಕ ಧರ್ಮ ಪ್ರಾರಂಭ ಆದಾಗ್ಲಿಂದನೂ ಕೂಡ ಧರ್ಮ ಅನ್ನುವಂಥದ್ದನ್ನು ಒಂದು ಹುಟ್ಕೊಂಡಿದೆ. ಹಿಂದೂ ಧರ್ಮ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆ ನಂತರದಲ್ಲಿ ಅನೇಕ ಧರ್ಮಗಳು ಭಾರತಕ್ಕೆ ಬಂದಿದ್ದಾವೆ. ಅಂದ್ರೆ ಅನೇಕ ಧರ್ಮೀಯರು ಭಾರತಕ್ಕೆ ಬಂದು ಅವರ ಧರ್ಮಗಳನ್ನ ಇಲ್ಲಿ ಪ್ರಚಾರ ಮಾಡಿದ್ದಾರೆ. ಒಂದೊಂದ್ ಸರ್ತಿ ಈ ಧರ್ಮ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಆಮೇಲೆ ಆಧ್ಯಾತ್ಮಿಕತೆ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು, ಮತ್ತೆ ಜನರು ಅನುಸರಿಸ್ಬೇಕಾಗಿರೋದೇನು ಅಂತ ತುಂಬಾ ಪ್ರಶ್ನೆಗಳು ನಮ್ಮಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ ತಲೆಗೆ. ಅಂತಹ ಒಂದು ಯಾಕಂತದೊಂದು ಸಂದರ್ಭ ಆಯ್ತು ಇಲ್ಲಿ ಅಂತ ಹೇಳಿದಾಗ, ಈ ಧರ್ಮ ಅನ್ನುವ ಹೆಸರಲ್ಲಿ ಕೆಲವೊಂದು ಮೂಢನಂಬಿಕೆಗಳನ್ನ ನಮ್ಮ ಸಮಾಜದ ಜನರು ಪ್ರಾರಂಭ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಈ ಜಾತಿ ವ್ಯವಸ್ಥೆ ಇರ್ಬೋದು, ಮತ್ತೆ ಯಜ್ಞಗಳನ್ನ ಮಾಡುವಂಥದ್ದು ಇರ್ಬೋದು, ಮೋಕ್ಷ ಅನ್ನುವಂತಹ ಹೊಸ ಪರಿಕಲ್ಪನೆ ಇರ್ಬೋದು, ಅವೆಲ್ಲವನ್ನ ಧರ್ಮಕ್ಕೆ ತಗೊಂಡ್ ಬಂದ್ಬಿಡ್ತಾರೆ. ಆಕ್ಚುಲ್ ಆಗಿ ಧರ್ಮ ಅಂದ್ರೆ ನ್ಯಾಯವಾಗಿ ನಡ್ಕೊಳ್ಳೋದು, ಸಮಾಜದಲ್ಲಿ ಎಲ್ರಿಗೂ ನ್ಯಾಯಯುತವಾದಂತಹ ಒಂದು ಜೀವನವನ್ನ ಕೊಡೋದು, ಯಾರಿಗೂ ತೊಂದರೆ ಮಾಡಬಾರ್ದು, ಮಾನವೀಯ ಮೌಲ್ಯಗಳನ್ನ ಅಳವಡಿಸ್ಕೋಬೇಕು ಅನ್ನುವಂತಹ ಧಾರ್ಮಿಕ ನಂಬಿಕೆಗಳು, ಮೌಲ್ಯಗಳು ಹೋಗಿ ಈ ತರದೊಂದಷ್ಟು ಮೂಢನಂಬಿಕೆಗಳು ಬಂದಾಗ ದೇವರು ಅನ್ನುವಂತಹ ಪರಿಕಲ್ಪನೆಯನ್ನ ತಗೊಂಡ್ಬರ್ತಾರೆ. ಆಮೇಲೆ ದೇವರಿಗೆ ನಾವು ಒಂದಷ್ಟು ಯಾಜನೆಗಳನ್ನ ಮಾಡ್ಬೇಕು, ನೈವೇದ್ಯಗಳನ್ನ ಕೊಡ್ಬೇಕು, ಯಾವುದೋ ಒಂದು ಜಾತಿಯ ವರ್ಗದವರು ದೇವರನ್ನ ಪೂಜೆ ಮಾಡ್ಬೇಕು, ಆ ತರದನ್ನೆಲ್ಲ ನಾವು ನಮ್ಮಲ್ಲಿ ಬೆಳೆಸ್ಕೊಂಡ್ ಬಂದ್ಬಿಡ್ತಾರೆ. ಸೊ ಆ ರೀತಿ ಬೆಳೆಸ್ಕೊಂಡ್ ಬಂದಾಗ ಎಲ್ಲೋ ಒಂದ್ ಕಡೆ ಜಾತಿ ವ್ಯವಸ್ಥೆಯಲ್ಲಿ ಇದು ತುಂಬಾ ಎಲ್ರಿಗೂ ತೊಂದರೆಯನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಈ ನಮ್ಮ ಏನು ಭಕ್ತಿ ಚಳುವಳಿಯ ಪ್ರಮುಖ ಹರಿಕಾರರು ದೇವರು, ಧರ್ಮ, ಭಕ್ತಿ, ಆಮೇಲೆ ಮೋಕ್ಷ ಸಾಧನೆಗಾಗಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಬಹಳ ಸರಳವಾದಂತಹ ರೀತಿಯಲ್ಲಿ ಹೇಳ್ತಾ ಬರ್ತಾರೆ. ನಾವು ಈಗ ಈ ಒಂದು ವಿಡಿಯೋದಲ್ಲಿ ಅದನ್ನೇ ನೋಡ್ತಾ ಹೋಗೋಣ. ಇದು ಏನು ಅಂತ ಹೇಳಿದ್ರೆ, ಪೀಠಿಕೆಯಲ್ಲಿ ಹೇಳೋದಾದ್ರೆ, ಇಟ್ ಇಸ್ ಅಕ್ಸೆಪ್ಟೆಡ್ ದಟ್ ದ ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ರಿಲಿಜಿಯಸ್ ಡೆವಲಪ್ಮೆಂಟ್ ಡ್ಯೂರಿಂಗ್ ದ medieval period was the movement which emphasized single-minded intense devotion to God. It was a complete surrender of oneself to God ಅಂತ. ಅಂದ್ರೆ ಈಗ ನಾನು ಆವಾಗ್ಲೇ ಹೇಳಿದೆ, ಅಂದ್ರೆ ಈಗ ದೇವರನ್ನ ಪೂಜೆ ಮಾಡ್ಬೇಕು ಅಂತ ಹೇಳಿದಾಗ ಮನಸ್ಸಿನಲ್ಲಿ ಶುದ್ಧವಾದ ಭಕ್ತಿ ಒಂದಿದ್ರೆ ಸಾಕು. ಅದನ್ನ ಬಿಟ್ಟು ನಾವು ಒಂದಷ್ಟು ದೇವರಿಗೆ ನಾವು ಅರಿಕೆಗಳನ್ನು ಕೊಡೋದು, ಆಮೇಲೆ ಯಜ್ಞ ಮಾಡಿ ಅದರಲ್ಲಿ ಬೇಕಾದಂತ ಕೆಲವು ವಸ್ತುಗಳನ್ನ ಸುಡೋದು, ಆ ತರದನ್ನೆಲ್ಲ ಮಾಡೋದಕ್ಕಿಂತ ಮನಸ್ಸಿನಲ್ಲಿ ಶುದ್ಧವಾದ ಒಂದು ಭಾವನೆಯನ್ನ ಹೊಂದಿರ್ಬೇಕು. ಅದರಲ್ಲಿ ದೇವರಿಗೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗ್ಬೇಕಂತ. ಈಗ ದೇವರನ್ನ ನಾವು ನೋಡಿಲ್ಲ, ಯಾರು ನೋಡಿಲ್ಲ, ಯಾರಿಗೂ ನೋಡಕ್ಕೂ ಸಾಧ್ಯ ಆಗಲ್ಲ. ಒಂದೊಂದ್ಸರ್ತಿ ನಾವೇ ಹೇಳ್ತೀವಿ ಪ್ರಕೃತಿ ದೇವರು ಅಂತ ಹೇಳ್ತೀವಿ, ಒಂದೊಂದ್ಸರಿ ಯಾರೋ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತೀವಿ. ಅದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸರಸ್ವತಿ, ಲಕ್ಷ್ಮಿ, ಗಣೇಶ, ಈ ತರದ ಸಾವಿರಾರು ದೇವರುಗಳಿದಾವೆ ನಮ್ಮಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ. ಅದಕ್ಕೆ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೇವರು ಒಬ್ಬನೇ, ಅದಕ್ಕೆ ನಾಮ ಹಲವು ಇದಾವೆ, ಆತರ. ಆಮೇಲೆ ಇಲ್ಲಿ ಇಸ್ಲಾಂ ಧರ್ಮವನ್ನ ನಾವು ನೋಡ್ತಾ ಹೋಗ್ತೀವಿ. ನಮ್ಮಲ್ಲಿ ಇಸ್ಲಾಂ ಧರ್ಮ ಸುಮಾರು 7ನೇ ಶತಮಾನಕ್ಕೆ ಬರುತ್ತೆ. ಈಗ ಮಧ್ಯಯುಗೀನ ಭಾರತದ ಇತಿಹಾಸವನ್ನು ಮಾತಾಡುವಾಗ ಇಸ್ಲಾಂ ಧರ್ಮೀಯರೇ ಅಥವಾ ಮುಸ್ಲಿಮರೇ ನಮ್ಮನ್ನ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ತರದೊಂದು ಹೊಸ ಚಳುವಳಿ ಉಟ್ಕೊಂಡುತ್ತೆ. ಅಂದ್ರೆ ದೇವರಿಗೆ ಸಂಪೂರ್ಣವಾಗಿ ಸರೆಂಡರ್ ಆಗೋದು, ಶರಣಾಗತಿಯನ್ನಾಗೋದನ್ನ ನಾವು ಭಕ್ತಿ ಚಳುವಳಿ ಅಂತ ಹೇಳಿ ಕರಿತೀವಿ. The movement which emphasized primarily these ideas was the Bhakti movement, devotion to God. Bhakti to God was accepted as salvation. ಇಲ್ಲಿ ಈ ಭಕ್ತಿ ಚಳುವಳಿಯ ಅರ್ಥವನ್ನ ನೀವು ನೋಡೋದೇ ಆದ್ರೆ, ದೇವರಿಗೆ ನಾವು ಕಂಪ್ಲೀಟ್ ಆಗಿ ಸರೆಂಡರ್ ಆಗೋದು, ಶರಣಾಗೋದು,
ಮತ್ತೆ ಆ ಶರಣ ಆಗುವಂತಹ ಒಂದು ಸ್ಥಿತಿ ಇದೆಯಲ್ಲ, ಅದನ್ನೇ ಏನಂತ ಕರಿತೀವಿ ನಾವು, ಮೋಕ್ಷ ಅಂತ ಕರಿತೀವಿ ಅಂತ. ಸೊ ಈಗ ನಾವು ಭಕ್ತಿ ಚಳುವಳಿಯ ಪ್ರಮುಖ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಈಗ ಯಾವ್ಯಾವ ಲಕ್ಷಣಗಳಿದೆ ಅಂತ. ಮೊದಲನೇದು, ಯುನಿಟಿ ಆಫ್ ಗಾಡ್ ಆರ್ ಒನ್ ಗಾಡ್ ದೋ ನೋನ್ ಬೈ ಡಿಫರೆಂಟ್ ನೇಮ್ಸ್. ನಾನು ಆವಾಗಲೇ ಹೇಳಿದೆ ನೋಡಿ, ದೇವನೊಬ್ಬ ನಾಮ ಹಲವು ಅನ್ನುವಂತಹ ಮಾತನ್ನ ನೀವು ಕೇಳಿರ್ತೀರ ವಿದ್ಯಾರ್ಥಿಗಳು. ಹಾಗಾಗಿ ಯುನಿಟಿ ಆಫ್ ಗಾಡ್ ಅಂದ್ರೆ ಒಬ್ನೇ ದೇವರು ಇರೋದು, ಒಬ್ಬನೇ. ಅವನನ್ನ ನಾವು ಒಂದೊಂದು ಧರ್ಮೀಯರು, ಒಂದೊಂದು ಜಾತಿಯವರು ಒಂದೊಂದು ಹೆಸರಿಂದ ಕರಿತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಆ ಒಬ್ಬ ದೇವರನ್ನ ನಾವು ಪೂಜೆ ಮಾಡ್ಬೇಕು. ಅಂದ್ರೆ ಅದ್ ನಮಗ್ ಗೊತ್ತಿರ್ಬೇಕು ಏನಂತ, ದೇವರಿಗೆ ಹಲವಾರು ಹೆಸರುಗಳನ್ನ ಇಟ್ಕೊಂಡಿದೀವಿ ನಾವು ಅಂತ. ಇನ್ನೊಂದು ಭಕ್ತಿ, ಎರಡನೇ ಲಕ್ಷಣ ಏನು ಅಂತ ಹೇಳಿದ್ರೆ ಭಕ್ತಿ. ದೇವರನ್ನ ಪೂರ್ಣ ಪ್ರಮಾಣದಲ್ಲಿ ಪ್ರೀತಿಸೋದು, ಅವನಿಗೆ ಶರಣಾಗತಿಯನ್ನ ಮಾಡೋದು. ಆ ಮುಖಾಂತರ ನಾವು ಅವನಿಗೆ ಏನ್ ಮಾಡ್ಬೋದು, ಮೋಕ್ಷವನ್ನ ಪಡ್ಕೊಳ್ಳೋದು ಅಂತ. ಈಗ ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ ಇದೆ. ಏನದು ನಂಬಿಕೆ ಅಂತ ಹೇಳಿದ್ರೆ, ನಮಗೆ ಸಾವಿನ ನಂತರದಲ್ಲಿ ಮೋಕ್ಷ ಬೇಕು ಅಂತ. ಸಾವಿನ ನಂತರದಲ್ಲಿ ಮೋಕ್ಷ ಬೇಕು ಅಂತ ಹೇಳಿದ್ರೆ, ಬದುಕಿರ್ಬೇಕಾದಾಗ ನಾವು ಒಳ್ಳೆಯ ಕೆಲಸಗಳನ್ನ ಮಾಡ್ಬೇಕು. ಮನುಷ್ಯನಿಗಾಗ್ಲಿ ಬೇರೆ ಪ್ರಾಣಿಗಳಿಗಾಗ್ಲಿ ತೊಂದರೆ ಕೊಡುವಂತಹ ಕೆಲಸಗಳನ್ನ ಯಾವುದನ್ನು ನಾವು ಮಾಡಬಾರ್ದು. ಆ ರೀತಿ ನಾವು ಮಾಡೋದಾದ್ರೆ ಏನಾಗುತ್ತೆ, ನಮ್ಗೆ ನರಕ ಅನ್ನುವಂಥದ್ದು ದಕ್ಕುತ್ತೆ. ನರಕಕ್ಕೆ ಹೋದ್ರೆ ಅಲ್ಲಿ ತುಂಬಾ ಕಷ್ಟಗಳಿರುತ್ತೆ. ಅದಕ್ಕೆ ಮೋಕ್ಷ ಅನ್ನುವಂಥದ್ದು ಸಿಕ್ಬಿಟ್ರೆ ನಾವು ದೇವರಲ್ಲಿ ಲೀನ ಆಗ್ಬಿಡ್ತೀವಿ, ಮತ್ತೆ ಮನುಷ್ಯ ಜನ್ಮ ಇರಲ್ಲ. ಆ ಕಾರಣಕ್ಕೋಸ್ಕರ ನಮ್ಗೆ ಏನಿರ್ಬೇಕು ಅಂತ ಹೇಳಿದ್ರೆ, ತುಂಬಾ ಭಕ್ತಿ ಇರಬೇಕು. ಇಂಟೆನ್ಸ್ ಲವ್ ಅಂಡ್ ಡಿವೋಷನ್. ಮನಸ್ಸಲ್ಲಿ ದೇವರನ್ನ ಬಿಟ್ರೆ ಬೇರೆ ಏನನ್ನು ಕೂಡ ನಾವು ಯೋಚನೆಯನ್ನ ಮಾಡಬಾರ್ದು. ರಿಪಿಟೇಷನ್ ಆಫ್ ದ ಟ್ರೂ ನೇಮ್ ಅಂದ್ರೆ ಸತ್ಯ ಇರ್ಬೇಕು ಅಲ್ಲಿ. ಏನು, ಯಾವಾಗ್ಲೂ ದೇವರನ್ನ ನಾವು ನೆನೆಸ್ಕೊಳ್ತಾ ಇರ್ಬೇಕು. ಸೆಲ್ಫ್ ಸರೆಂಡರ್. ಈಗ ಯಾರೋ ಬಲವಂತ ಮಾಡಬಾರ್ದು. ಈಗ ಸಾಮಾನ್ಯವಾಗಿ ನಾವು ಎಲ್ರು ದೇವಾಲಯಗಳಿಗೆ ಹೋಗ್ಬೇಕು ಅಂತ. ಯಾಕೆ ದೇವಾಲಯಗಳಿಗೆ ಹೋಗ್ತೀವಿ, ಆ ದೇವಸ್ಥಾನದಲ್ಲಿ ಬಂದವ್ರನ್ನ ಒಂದಷ್ಟು ಜನರನ್ನ ನೀವೇನಾದ್ರು ಮಾತಾಡ್ಸಿ, ನೀವ್ ಯಾಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರೆ 50% ಜನ ಏನ್ ಹೇಳ್ತಾರೆ ಅಂದ್ರೆ, ಮನೆಯಲ್ಲಿ ಹೋಗು ಅಂತ ಹೇಳಿದಾರೆ. ನಮ್ಮಪ್ಪ ಹೇಳಿದ್ರು, ನಮ್ಮಮ್ಮ ಹೇಳಿದ್ರು, ನಮ್ಮ ಅಣ್ಣ ಹೇಳಿದ್ರು, ನಮ್ಮ ಅಕ್ಕ ಹೇಳಿದ್ರು, ಅದಕ್ಕೆ ನಾನು ದೇವಾಲಯಕ್ಕೆ ಬಂದಿದ್ದೀನಿ, ನನಗೇನು ಇಷ್ಟ ಇಲ್ಲ ಅನ್ನುವಂತ ಮಾತೇ ಬರುತ್ತೆ ಹೊತ್ತು ಅದೇ ಆವಾಗಿ ನಾವೇ ಬಂದಿದೀವಿ ಅಂತೆಲ್ಲ. ಅಂದ್ರೆ ದೇವರ ಒಂದು ಪರಿಕಲ್ಪನೆ, ದೇವರ ಒಂದು ಶಕ್ತಿ, ಮತ್ತೆ ಅವನ ಪ್ರಾಮುಖ್ಯತೆಯನ್ನ ನಾವು ತಿಳ್ಕೊಂಡು ನಾವೇ ಸ್ವತಃ ಹೋಗ್ಬೇಕು. ನಾವೇ ಶರಣಾಗ್ಬೇಕು. ಆವಾಗ ಮಾತ್ರ ಈ ಭಕ್ತಿಗೆ ಅರ್ಥ ಬರುತ್ತೆ. ಅಂತವ್ರು ಇದಾರೆ ನಮ್ಮಲ್ಲಿ, ಮುಂದೆ ಬರ್ತಾರೆ ಪ್ರಮುಖ ಹರಿಕಾರರು ಯಾರ್ಯಾರು ಅಂತ. ಆಮೇಲೆ ಕಂಡೆಮ್ನೇಷನ್ ಆಫ್ ರಿಚುವಲ್ಸ್, ಸೆರಿಮೊನೀಸ್ ಅಂಡ್ ಬ್ಲೈಂಡ್ ಫೇತ್. ನಾನು ಅವಾಗ ಮೊದಲೇ ಹೇಳಿದೆ ಪ್ರಾರಂಭದಲ್ಲಿ, ನಮ್ಮಲ್ಲಿ ಒಂದಷ್ಟು ಮೂಢನಂಬಿಕೆಗಳು ಪ್ರಾರಂಭ ಆದವು. ದೇವ್ರ ಫೋಟೋ ಇಡೋದು, ಮೂರ್ತಿ ಇಡೋದು, ಅದಕ್ಕೆ ಹೂವು ಹಾಕೋದು, ಅರಿಶಿನ ಚೆಲ್ಲೋದು, ಕುಂಕುಮ ಚೆಲ್ಲೋದು, ಆ ತರದ್ದೆಲ್ಲ ಅವೆಲ್ಲ ಸುಮ್ನೆ ಬೇಕಾಗಿಲ್ಲ. ಅಂತಹ ನಂಬಿಕೆಗಳು ಬೇಕಾಗಿಲ್ಲ. ಮನಸ್ಸಲ್ಲಿ ಶುದ್ಧತೆ ಇಲ್ಲ, ಮನಸ್ಸಲ್ಲಿ ದೇವರನ್ನ ನೆನೆಸ್ಕೋತಾನೇ ಇಲ್ಲ ನಾವು. ಆಮೇಲೆ ಬೇರೆಯವ್ರನ್ನ ನೋಡಿದಾಗ ನಮಗ್ ದ್ವೇಷ ಬರುತ್ತೆ, ಹೊಟ್ಟೆ ಕಿಚ್ಚಾಗುತ್ತೆ, ಅವ್ರಿಗೇನಾದ್ರು ಕೆಡಕ್ ಬಯಸ್ಬೇಕು ಅನ್ನುವಂತಹ ಮನಸ್ಥಿತಿ ಇಟ್ಕೊಳ್ಳೋದು. ಆಮೇಲೆ ದೇವರ ಮುಂದೆ ಹೋಗೋದು, ಆ ದೇವ್ರನ್ನ ಕಲ್ಲಿನ ರೂಪದಲ್ಲೋ ಅಥವಾ ಒಂದು ಚಿತ್ರದ ಮೂಲಕನೋ ಯಾವ್ದೋ ಒಂದ್ ಮುಖಾಂತರ ಅವನ್ನ ಪೂಜಿಸೋದು, ಅವನ ಮುಂದೆ ನಿಂತ್ಕೊಳ್ಳೋದು ಸುಮ್ನೆ. ಏನು ಆ ಮನಸ್ಸೆಲ್ಲೋ ಇರುತ್ತೆ, ಆದ್ರೆ ನಾವು ದೈಹಿಕವಾಗಿ ಅವನ ಮುಂದೆ ನಿಂತ್ಕೊಂಡು ಪೂಜೆ ಮಾಡೋದು. ಈ ತರದೆಲ್ಲ ಸೆರೆಮೊನೀಸ್ ಮಾಡೋದು. ಆಮೇಲೆ ಹಬ್ಬಗಳನ್ನ ಮಾಡ್ತೀವಿ ನಾವು. ಆ ಹಬ್ಬಗಳಿಗೆ ಯಾವುದೇ ಅರ್ಥವೂ ಇರಲ್ಲ, ಅಥವಾ ಅರ್ಥ ಇದ್ರೂ ಕೂಡ ಅದರ ಹಿನ್ನೆಲೆ ನಮಗ್ ಗೊತ್ತಿರಲ್ಲ. ಹಿಂದಿನವ್ರು ಮಾಡ್ಕೊಂಡ್ ಬರ್ತಾ ಇದ್ರು, ನಾವು ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ಆ ತರದ್ ಒಂದಷ್ಟು ಮಾಡ್ತಾ ಇದೀವಿ ಹೊರತು ಆ ತರದ್ ಬೇಕಾಗಿಲ್ಲ. ಅದನ್ನ ಈ ಒಂದು ಭಕ್ತಿ ಚಳುವಳಿಯ ಹರಿಕಾರರು ಕಂಡೆಮ್ ಮಾಡ್ತಾರೆ, ಅಂದ್ರೆ ಟೀಕಿಸ್ತಾರೆ. ಇಲ್ಲ, ಅದಲ್ಲ ಭಕ್ತಿ. ದೇವಾಲಯಗಳಿಗೆ ಹೋಗೋದು ಭಕ್ತಿ ಅಲ್ಲ, ಅಥವಾ ಯಜ್ಞಗಳನ್ನ ಮಾಡೋದು ಭಕ್ತಿ ಅಲ್ಲ, ಆಚರಣೆಗಳನ್ನ ಮಾಡೋದು ಭಕ್ತಿ ಅಲ್ಲ. ನಿಮ್ಮ ಮನಸ್ಸಿನಲ್ಲಿ ಶುದ್ಧ ಭಕ್ತಿ ಇರೋದೇ ನಿಜವಾದ ಭಕ್ತಿ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಆಮೇಲೆ ಅವರು ಮೂರ್ತಿ ಪೂಜೆಯನ್ನ ತಿರಸ್ಕರಿಸ್ತಾರೆ. ಅವ್ರು ಆಲ್ಮೋಸ್ಟ್ ಅವ್ರ ಮೂರ್ತಿಗಳನ್ನ ಪೂಜೆ ಮಾಡೋದಕ್ಕೆ ಹೋಗಲ್ಲ. ಆಮೇಲೆ ಓಪನ್ ಮೈಂಡೆಡ್ನೆಸ್ ಅಬೌಟ್ ಡಿಸೈಡಿಂಗ್ ರಿಲಿಜಿಯಸ್ ಮ್ಯಾಟರ್ಸ್. ಈಗ ನಮ್ ತಿಳುವಳಿಕೆ ಬರೋದಕ್ಕಿಂತ ಮುಂಚೆ ಏನಾದ್ರೂ ಒಂದು ದೇವರ ಬಗ್ಗೆನೋ ಅಥವಾ ಧರ್ಮದ ಬಗ್ಗೆನೋ ತೀರ್ಮಾನ ತಗೋಬೇಕಂದ್ರೆ, ಇಲ್ಲ ಇದು ನಮ್ ಹಿರಿಯರು ಹೇಳಿದ್ದಾರೆ, ನಾವು ಹಾಗೆ ಆಚರಣೆ ಮಾಡ್ಬೇಕು ಅಂತ ಹೇಳ್ತೀವಿ. ಆದ್ರೆ ಈ ಭಕ್ತಿ ಚಳುವಳಿಯಲ್ಲಿ ಬರುವಂತಹ ವ್ಯಕ್ತಿಗಳ ಅವರ ಒಂದು ಯೋಚನೆಗಳನ್ನ ನೋಡಿದಾಗ ಅವ್ರಿಗೆ ತುಂಬಾ ಓಪನ್ ಮೈಂಡೆಡ್ ಇತ್ತು. ಅಂದ್ರೆ ಅವ್ರಿಗೆ ತುಂಬಾ ಉದಾರವಾದ ಮನಸ್ಥಿತಿ ಇತ್ತು, ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಇತ್ತು. ಈಗ ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ಇಸ್ಲಾಂ ಧರ್ಮವನ್ನ ಹಿಂದೂ ಧರ್ಮೀಯರು ಸ್ವೀಕಾರ ಮಾಡೋದು, ಹಿಂದೂ ಧರ್ಮೀಯರಲ್ಲಿರುವಂತ ಒಳ್ಳೆಯ ಅಂಶಗಳನ್ನ ಇಸ್ಲಾಂ ಧರ್ಮದವರು ಸ್ವೀಕಾರ ಮಾಡೋದು.
ಈ ತರದೊಂದು ಟ್ರಾನ್ಸ್ಫಾರ್ಮೇಶನ್ ನಡೆಯುತ್ತೆ ಈ ಭಕ್ತಿ ಚಳುವಳಿಯಲ್ಲಿ. ಸೊ ಅದನ್ನ ಇಲ್ಲಿ ನಾವು ನೋಡ್ಬೋದು. ಆಮೇಲೆ ಇಲ್ಲಿ ಜಾತಿ ವ್ಯವಸ್ಥೆಗೆ ಅವಕಾಶ ಇಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿದೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದಕ್ಕಿಂತ ಜಾಸ್ತಿ ಜಾತಿಗಳು ಇವಾಗ ಇದಾವೆ. ಸಂವಿಧಾನದಲ್ಲಿ ನೀವು ನೋಡೋದಾದ್ರೆ 3200 ಜಾತಿಗಳಿಗಿಂತ ಹೆಚ್ಚು ಲಿಸ್ಟ್ ಅನ್ನ ನಮ್ಮ ಸಂವಿಧಾನ ಅಂಗೀಕಾರ ಮಾಡಿದೆ. ಈ ಜಾತಿಗಳಿದೆ, ಇದೇ ಜಾತಿಗಳಿದೆ ಅಂತ. ಒಂದ್ ಕಡೆ ಸಂವಿಧಾನ ಜಾತಿಯನ್ನ ಆಚರಿಸಬಾರ್ದು, ನಿಷೇಧ ಮಾಡ್ಬೇಕು ಅನ್ನೋದನ್ನು ಮಾಡಿದೆ. ಮತ್ತೆ ಈ ತರದ ಒಂದಷ್ಟು ಜಾತಿಗಳನ್ನು ಕೂಡ ಮಾನ್ಯ ಮಾಡ್ತಾ ಬಂದಿದೆ. ಸೊ ಆ ತರದ್ದು ಒಂದಷ್ಟು ಜಾತಿ ಇಲ್ಲಿಲ್ಲ. ಇವನು ಮೊದಲೆಲ್ಲ ಏನೋ ಬ್ರಾಹ್ಮಣ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕು, ಶೂದ್ರ ಸರ್ವಿಸ್ ಅನ್ನ ಮಾಡ್ಬೇಕು, ಏನೋ ಸೇವೆಗಳನ್ನ ಮಾಡ್ಬೇಕು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ. ಆಮೇಲೆ ಚರಂಡಿ ಕೆಲಸ ಎಲ್ಲ ಶೂದ್ರ ಮಾಡ್ಬೇಕು, ವ್ಯಾಪಾರ ಎಲ್ಲ ವೈಶ್ಯ, ಆ ತರದ್ದೆಲ್ಲ ಒಂದಷ್ಟು ಮಾಡ್ಕೊಂಡು ಆಮೇಲೆ ದೇವಾಲಯಗಳಿಗೆ ಶೂದ್ರರು ಹೋಗ್ಬಾರ್ದು, ಅವ್ರಿಗೆ ಯಾವ್ದು ದೇವರುಗಳಿಲ್ಲ, ಅವರೆಲ್ಲ ಏನಿದ್ರು ಹೊರಗಡೆ ಇರ್ಬೇಕು, ಊರಿಂದ ಹೊರಗಡೆ ಬದುಕ್ಬೇಕು, ಆ ತರದ್ದೆಲ್ಲ ಇತ್ತು. ಆದ್ರೆ ಈ ಭಕ್ತಿ ಚಳುವಳಿ ಬಂದಾಗ ಎಷ್ಟೊಂದ್ ಜನ ನಾವು ನೋಡ್ತೀವಿ. ಉದಾಹರಣೆಗೆ ಕಬೀರ್ ಅವರು ನೇಯ್ಗೆ ಮಾಡುವಂತಹ ವೃತ್ತಿಯನ್ನ ಮಾಡ್ತಾ ಇರ್ತಾರೆ, ನೇಯ್ಗೆ, ಬಟ್ಟೆಯನ್ನ ನೇಯುವುದು. ಸೊ ಆ ಒಂದು ಆ ತರ ಕೆಲಸ ಮಾಡೋರ್ಗು ಕೂಡ ದೇವರಿದ್ದಾನೆ, ಅವನು ಕೂಡ ಇಲ್ಲಿ ಭಕ್ತಿ ಚಳುವಳಿಯಲ್ಲಿ ಅಂದ್ರೆ ಕೆಲ್ಸ ಮುಖ್ಯ ಅಲ್ಲ ಇಲ್ಲಿ. ಯಾವ ಕೆಲ್ಸ, ಜಾತಿ, ಧರ್ಮ ಅದೆಲ್ಲ ಮುಖ್ಯ ಅಲ್ಲ. ನೀನ್ ನಿಜವಾಗ್ಲೂ ದೇವರನ್ನ ಪ್ರೀತಿಸ್ತೀಯಾ, ದೇವರಿಗೆ ನಿನ್ ಮನ್ಸಲ್ಲಿ ಜಾಗ ಇದೆಯಾ, ಆ ತರದ ಒಂದಷ್ಟು ಯೋಚನೆಗಳನ್ನ ಮಾಡ್ತಾರೆ ಇಲ್ಲಿ. ನೀಡ್ ಆಫ್ ಎ ಗುರು ಫಾರ್ ಗೈಡೆನ್ಸ್ ಅಡ್ವೊಕೇಟೆಡ್ ಬೈ ಸಮ್. ಅಂದ್ರೆ ಇಲ್ಲಿ ನೀನ್ ತುಂಬಾ ಮುಖ್ಯವಾಗಿ ಬೇಕಾಗಿರೋದೇನು ಅಂತ ಹೇಳಿದ್ರೆ ಒಬ್ಬ ಗುರು ಬೇಕು, ಅವನ್ ನಿನಗೆ ಮಾರ್ಗದರ್ಶನ ಕೊಡ್ಬೇಕು ಅಷ್ಟೇ ಹೊರತು ದೇವಸ್ಥಾನ ಬೇಕಾಗಿಲ್ಲ, ಆಚರಣೆಗಳು ಬೇಕಾಗಿಲ್ಲ, ಯಾವುದೇ ನಂಬಿಕೆಗಳು ಬೇಕಾಗಿಲ್ಲ. ಆಮೇಲೆ ಇವರು ಏನು ಟೀಚ್ ಮಾಡಿ ತಮ್ಮ ಬೋಧನೆಗಳನ್ನ ಹೇಳಿರೋದು ಸರಳವಾದ ಭಾಷೆಯಲ್ಲಿ, ಎಲ್ರಿಗೂ ಅರ್ಥ ಆಗುವಂತಹ ಭಾಷೆಯಲ್ಲಿ. ಮತ್ತೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಆ ಊರಿನ ಜನರು ಯಾವ ಭಾಷೆಯನ್ನ ಮಾತಾಡ್ತಾರೆ, ಆ ರಾಜ್ಯದ ಜನರು ಯಾವ ಭಾಷೆಯನ್ನ ಮಾತಾಡ್ತಾರೆ, ಆ ಒಂದು ಭಾಷೆಯಲ್ಲೇನೆ ಈ ಒಂದು ಭಕ್ತಿ ಚಳುವಳಿಕಾರರು ತಮ್ಮ ಬೋಧನೆಗಳನ್ನ ಬೋಧಿಸಿದ್ದಾರೆ. ಇದು ಬಹಳ ಮುಖ್ಯ. ಹಿಂದೂ ಧರ್ಮ ಇದೆ, ಹಿಂದೂ ಧರ್ಮ ಸಂಸ್ಕೃತ ಭಾಷೆಯಲ್ಲಿದೆ. ವೇದಗಳು, ವೇದಾಂಗಗಳು, ಮತ್ತೆ ಅರಣ್ಯಕಗಳು, ಸ್ಮೃತಿಗಳು, ಶ್ರುತಿಗಳು, ಉಪನಿಷತ್ತುಗಳು, ಸಾವಿರಾರು ಪುಟಗಳಷ್ಟು ಧಾರ್ಮಿಕ ಬರಹಗಳಿದೆ. ಆ ಧಾರ್ಮಿಕ ಬರಹಗಳೆಲ್ಲ ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಭಾಷೆ ಯಾರಿಗೂ ಅರ್ಥ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಜನಸಾಮಾನ್ಯರು ಆಡುವಂತಹ ಭಾಷೆ ಅಲ್ಲ. ಸೊ ಜನಸಾಮಾನ್ಯರಿಗೆ ಅರ್ಥವಾಗದಿರುವಂತಹ ಭಾಷೆಯಲ್ಲಿ ಏನ್ ಹೇಳಿದ್ರೆ ಅವ್ರಿಗೆ ಏನ್ ಅರ್ಥ ಆಗುತ್ತೆ, ಏನ್ ತಿಳುವಳಿಕೆ ಬರುತ್ತೆ? ಅದಕ್ಕೆ ಏನ್ ಮಾಡ್ಬೇಕು, ಸಾಮಾನ್ಯವಾಗಿ ಧರ್ಮ ಅಥವಾ ಅದರ ಬೋಧನೆಗಳು ಅಥವಾ ಯಾವುದೇ ಒಂದು ತಿಳುವಳಿಕೆ ಇರ್ಬೋದು, ಅದನ್ನ ಯಾವುದ್ರಲ್ಲಿ ಹೇಳ್ಬೇಕಂದ್ರೆ ಜನರಿಗೆ ಹೇಗೆ ಅರ್ಥ ಆಗುತ್ತೆ ಆ ಮೂಲಕ ಹೇಳ್ಬೇಕು. ಈಗ ಜನಸಾಮಾನ್ಯರು ಆ ಊರಿನಲ್ಲಿ ಯಾವ ಭಾಷೆ ಮಾತಾಡ್ತಾರೆ, ಉದಾಹರಣೆಗೆ ಇವಾಗ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತಾಡ್ತಾರೆ. ಕನ್ನಡ ಭಾಷೆಯಲ್ಲಿ ಹೇಳಿದಾಗ ಮಾತ್ರ ಅವ್ರಿಗೆ ಕನ್ನಡ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ ಬಿಟ್ಟು ಬೇರೆ ಭಾಷೆಯಲ್ಲಿ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗಲ್ಲ. ಸೊ ಹಾಗೇನೆ ಇಲ್ಲಿ ಇವ್ರು ಏನ್ ಮಾಡಿದ್ರು ಒಳ್ಳೆ ಕೆಲಸ ಅಂತ ಹೇಳಿದ್ರೆ, ನಮ್ಮ ಭಕ್ತಿಯ ಚಳುವಳಿಗಾರರು ಮುಖ್ಯವಾಗಿ ಜನರು ಯಾವ ಭಾಷೆಯನ್ನ ಮಾತನಾಡ್ತಾ ಇರ್ತಾರೆ, ಯಾವ ಭಾಷೆಯನ್ನ ಅರ್ಥ ಮಾಡ್ಕೊಳ್ತಾರೆ, ಆ ಭಾಷೆಯಲ್ಲೇ ತಮ್ಮ ಬೋಧನೆಗಳನ್ನು ಮಾಡಿರೋದನ್ನ ನಾವಿಲ್ಲಿ ಕಾಣ್ತೀವಿ. ಈ ಒಂದು ಭಕ್ತಿ ಚಳುವಳಿಯಲ್ಲಿರುವಂತಹ ಕೆಲವೊಂದು ಅಂಶಗಳನ್ನೆಲ್ಲ ಭಗವದ್ಗೀತೆಯಿಂದ ತಗೊಂಡ್ಬಂದಿದ್ದಾರೆ. ಭಗವದ್ಗೀತೆಯನ್ನು ಓದಿ ಅದರಲ್ಲಿರುವಂತಹ ಉತ್ತಮ ಅಂಶಗಳನ್ನ ಹೇಳ್ಕೊಂಡ್ಬರ್ತಾರೆ. ಅದರಲ್ಲಿ ನಮ್ಮ ಭಗವದ್ಗೀತೆಯನ್ನ ಬೋಧಿಸಿರುವಂತವನು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತೀವಿ. ಸೊ ಅವನನ್ನ ಪೂಜಿಸುವಂತವರು ಜಾಸ್ತಿ ಇಲ್ಲಿದ್ದಾರೆ ಅಂತ. ದ ಐಡಿಯಾ ಆಫ್ ದ ಯುನಿಟಿ ಆಫ್ ಗಾಡ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ವರ್ಡ್ಸ್, ಈವನ್ ದೋಸ್ ಡಿವೋಟೀಸ್ ಹೂ ವರ್ಷಿಪ್ ಅದರ್ ಗಾಡ್ಸ್ ವರ್ಷಿಪ್ ಮೀ ಅಲೋನ್. ಯಾರನ್ನಾದ್ರೂ ಪೂಜೆ ಮಾಡಿ, ನನ್ನನ್ನು ಪೂಜೆ ಮಾಡಿ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಕೆಲವೊಂದೆಲ್ಲ ಇಲ್ಲಿ ಹಾಕಿದೀನಿ ನಾನು ಸ್ಟೇಟ್ಮೆಂಟು. Whoever offers to me with devotion a leaf, a flower, a fruit or water, I accept. ಭಗವಂತನಿಗೇನು ನೀವು ಬೇರೆ ಏನೋ ಕೊಡ್ಬೇಕು, ಚಿನ್ನ ಬೆಳ್ಳಿ ಕೊಡ್ಬೇಕು, ಕಿರೀಟ ಕೊಡ್ಬೇಕು, ಖಡ್ಗ ಅದೆಲ್ಲ ಇಲ್ಲ. ಅವನೇನ್ ಹೇಳ್ತಾನೆ ನೋಡಿ ಭಗವದ್ಗೀತೆಯಲ್ಲಿ, ನೀವು ಪೂಜೆ ಮಾಡಿ ನನ್ನನ್ನು ನನ್ನ ಬಗ್ಗೆ ಭಕ್ತಿ ತೋರಿಸಿ ನನ್ನನ್ನು ಮನ್ಸಲ್ಲಿ ನೆನೆಸ್ಕೊಳ್ಳಿ. ನೀವು ಒಂದು ಎಲೆ ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ, ಒಂದು ಹೂ ಕೊಟ್ಟರು ಸ್ವೀಕಾರ ಮಾಡ್ತೀನಿ, ನೀರು ಕೊಟ್ಟರು ಸ್ವೀಕಾರ ಮಾಡ್ತೀನಿ, ಹಾಗೇನೆ ಹಣ್ಣು ಕೊಟ್ಟರು ಸ್ವೀಕಾರ ಮಾಡ್ತೀನಿ ಅನ್ನೋದು ಇದು ಅವರ ಒಂದು ಮಾತುಗಳು. ಅದೇ ರೀತಿ ಇನ್ನೂ ಒಂದಷ್ಟು ಹೇಳ್ತಾನೆ ಕೃಷ್ಣ, ಗಿವ್ ಅಪ್ ಆಲ್ ರಿಲಿಜಿಯಸ್ ಪಾತ್ಸ್ ಅಂಡ್ ಟೇಕ್ ರೆಫ್ಯೂಜ್ ಇನ್ ಮೀ ಅಲೋನ್, ಐ ಶಾಲ್ ಡೆಲಿವರ್ ದೀ ಫ್ರಮ್ ಆಲ್ ಸಿನ್ಸ್ ಅಂತ ಹೇಳ್ತಾನೆ. ಅಂದ್ರೆ ನೀವು ಯಾವ್ಯಾವುದೋ ಧರ್ಮ ಮಾಡ್ಕೊಂಡು
ಏನೇನೋ ಯಜ್ಞಗಳನ್ನು ಮಾಡಿಕೊಂಡು ಯಾಜನೆಗಳನ್ನು ಮಾಡಿಕೊಂಡು ಆ ಥರ ಅಲಿಬೇಡಿ. ಎಲ್ಲರೂ ನನ್ನನ್ನು ನಂಬಿ ನಾನು ನಿಮಗೆ ಸುಳ್ಳುಗಳಿಂದ ಬಿಡಿಸಿ ನಿಮಗೆ ಮೋಕ್ಷವನ್ನು ಕೊಡ್ತೀನಿ. ಆ ಥರದ ಒಂದಷ್ಟು ಸ್ಟೇಟ್ಮೆಂಟ್ಗಳು ಇಲ್ಲಿದೆ ಅಂಥೇಳಿ. ಸೊ ಈ ಒಂದು ಭಕ್ತಿ ಚಳುವಳಿ ದಕ್ಷಿಣ ಭಾರತದಲ್ಲಿ ಕ್ರಿಸ್ತಶಕ 7ನೇ ಶತಮಾನದಿಂದ ಪ್ರಾರಂಭ ಆಗಿ 12ನೇ ಶತಮಾನದಲ್ಲಿ ವರೆಗೂ ಇರುತ್ತೆ. ಸೊ ದಕ್ಷಿಣ ಭಾರತದಲ್ಲಿ ನಡೆದಂತ ಆಳ್ವಾರರು ಮತ್ತೆ ನಾಯನಾರರಿಂದನೂ ಕೂಡ ಈ ಒಂದು ಭಕ್ತಿ ಚಳುವಳಿ ತನ್ನ ಒಂದು ಪ್ರಭಾವಕ್ಕೆ ಒಳಗಾಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಸೂಫಿ ಸೈನ್ಸ್ ಆಫ್ ಮುಸ್ಲಿಮ್ಸ್ ಆಲ್ಸೋ ಎಂಫಸೈಸ್ ಡಿವೋಷನ್ ಟು ಅಲ್ಲಾ. ಇಲ್ಲಿ ಹಿಂದೂಗಳು ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಅದರಲ್ಲೂ ಸೂಫಿ ಪಂಥೀಯರು. ಇಸ್ಲಾಂ ಧರ್ಮದಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಪಂಥಗಳಿದಾವೆ. ಅದರಲ್ಲಿ ಈ ಸೂಫಿ ಪಂಥೀಯರಿದ್ದಾರೆ. ಅವರು ಹಿಂದೂ ಧರ್ಮದಲ್ಲೂ ಇರ್ತಾರೆ, ಅಂದ್ರೆ ಹಿಂದೂ ಧರ್ಮವನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ, ಇಸ್ಲಾಂ ಧರ್ಮವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅವ್ರನ್ನ ಸೂಫಿ ಅಂತೇಳಿ ಕರೀತಾರೆ. ಸೊ ಇಲ್ಲಿ ಬರುವಂತಹ ಪ್ರಮುಖ ಗುರುಗಳು ಯಾರ್ಯಾರು ಅಂತ ಹೇಳಿದ್ರೆ, ಕಬೀರರ ಹೆಸರನ್ನು ನಾವು ತುಂಬಾ ಕೇಳಿದೀವಿ. ಕಬೀರ್ ಬಹಳ ಸರಳವಾದ ವ್ಯಕ್ತಿ. ನಾವು ಮುಂದೆ ಅವ್ರ ಬಗ್ಗೆ ಮಾತಾಡೋಣ. ಗುರುನಾನಕ್, ಮೀರಾಬಾಯಿ, ಸೂರ್ದಾಸ್, ತುಳಸಿದಾಸ್, ಚೈತನ್ಯ ಮತ್ತೆ ಇನ್ನು ಕೆಲವರು ಈ ಭಕ್ತಿ ಚಳುವಳಿಯಲ್ಲಿ ಭಾಗವಹಿಸಿದ್ರು. ಮತ್ತೆ ಬಹಳ ಸರಳವಾದಂತಹ ಒಂದಷ್ಟು ನಮ್ಗೆ ಬೋಧನೆಗಳನ್ನ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರ ಪ್ರಭಾವ ಏನು ಅಂತ, ಇಂಪ್ಯಾಕ್ಟ್ ಆಫ್ ದ ಭಕ್ತಿ ಮೂವ್ಮೆಂಟ್ ಆನ್ ದ ಮೆಡಿವಲ್ ಇಂಡಿಯನ್ ಸೊಸೈಟಿ. With a view to understand the impact of Bhakti movement, we have to consider the background under which the movement gained momentum. ನಾವು ಫಸ್ಟ್ ಅದರ ಹಿನ್ನೆಲೆ ಏನು ಅಂತ ತಿಳ್ಕೊಬೇಕು, ಅದನ್ನು ತಿಳ್ಕೊಂಡ್ವಿ. Under the impact of the Muslim rule, the Hindus had suffered a lot, materially, morally and spiritually. ಮಧ್ಯಯುಗೀನ ಭಾರತ ಅಂತ ಹೇಳಿದಾಗ ಮುಸಲ್ಮಾನರ ಆಳ್ವಿಕೆ ಬಹಳಷ್ಟು ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಸೊ ಅವರಿಂದ ಏನಾಗ್ತಾ ಇದ್ದಾರೆ ಹಿಂದೂಗಳಿಗೆ ಅಂತ ಹೇಳಿದ್ರೆ, ಸ್ಪಿರಿಚುಯಲಿ ಅವರಿಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಮಾರಲ್ ಇರ್ಬೋದು, ಮೆಟೀರಿಯಲ್ ಇರ್ಬೋದು. ದ ಮುಸ್ಲಿಂ ರೂಲರ್ಸ್ ಇನ್ ಜನರಲ್ ವಾಂಟೆಡ್ ಟು ಎನ್ಫೋರ್ಸ್ ದ ಇಸ್ಲಾಮಿಕ್ ಲಾಸ್ ಆನ್ ದ ಹಿಂದೂಸ್. ಅದ್ ಯಾಕೆ ಅಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಮುಸ್ಲಿಂ ರೂಲರ್ಸ್ ಏನ್ ಮಾಡ್ತಾರೆ, ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಹಿಂದೂಗಳನ್ನು ಮುಸಲ್ಮಾನರಾಗಿ ಮತಾಂತರ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ತುಂಬಾ ಮಾಡ್ತಾರೆ. The Muslim rule had put dread in the hearts of the Hindu masses. ಅಂದ್ರೆ ಈಗ ಯಾವಾಗ ಬಲವಂತ ಶುರುವಾಗುತ್ತೆ, ರಾಜ ಯಾರೇ ಇರ್ಲಿ, ಅವನ ಆಳ್ವಿಕೆ ಹೇಗೆ ಇರ್ಲಿ, ಆದ್ರೆ ಜನರಿಗೆ ತಮ್ಮ ಒಂದು ಮೂಲಭೂತ ಕರ್ತವ್ಯಗಳು ಅಥವಾ ಮೂಲಭೂತ ಜೀವನಕ್ಕೆ ಧಕ್ಕೆ ಆಗುವಂತೆ ನಡ್ಕೊಂಡಾಗ ಅವರು ತುಂಬಾ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ. They wanted some solace to heal their despairing ಹಾರ್ಟ್ಸ್. ಈಗ ಅವ್ರಿಗೆ ಸಮಸ್ಯೆ ಆಗಿದೆಯಲ್ಲ, ಆ ಸಮಸ್ಯೆನ ಬಗೆಹರಿಸ್ಕೊಳಕ್ಕೆ ಅವ್ರು ಬೇರೆ ಬೇರೆ ದಾರಿಗಳನ್ನೆಲ್ಲ ಹುಡುಕ್ತಾ ಹೋಗ್ತಿರ್ತಾರೆ. ದ ಭಕ್ತಿ ಮೂವ್ಮೆಂಟ್ ಬ್ರಾಟ್ ದೆಮ್ ಹೋಪ್ ಅಂಡ್ ಸಪೋರ್ಟ್ ಅಂಡ್ ಇನ್ನರ್ ಸ್ಟ್ರೆಂತ್ ಟು ಸೇವ್ ದೆಮ್ಸೆಲ್ವ್ಸ್. ಇವಾಗ ಈ ಭಕ್ತಿ ಚಳವಳಿ ಪ್ರಾರಂಭ ಆಯ್ತಲ್ಲ, ಈ ಕಡೆ ಡೈವರ್ಟ್ ಆಗಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಭಕ್ತಿ ಚಳವಳಿಯಲ್ಲಿ ಅವ್ರಿಗೆ ಒಂದಷ್ಟು ಅವರ ಸಮಸ್ಯೆಗಳಿಗೆ ಒಂದಷ್ಟು ಸೊಲ್ಯೂಷನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಡ್ಯೂರಿಂಗ್ ದ ಕೋರ್ಸ್ ಆಫ್ ಟೈಮ್ ಸೆವರಲ್ ಈವಿಲ್ ಪ್ರಾಕ್ಟೀಸಸ್ ಹ್ಯಾಡ್ ಕ್ರೆಪ್ಟ್ ಇನ್ ಟು ದ ಹಿಂದೂ ಸೊಸೈಟಿ. ಆದರೆ ಹೋಗ್ತಾ ಹೋಗ್ತಾ ಹಿಂದೂ ಧರ್ಮದಲ್ಲೂ ಸಾಕಷ್ಟು ಸಮಸ್ಯೆಗಳು ಬರ್ತಾ ಹೋಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆ ಎಲ್ಲ ಕಾರಣಗಳಿಂದ ಏನಾಯ್ತು, ಈ ಭಕ್ತಿ ಚಳುವಳಿ ಅನ್ನೋದು ತನ್ನ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅವರ ಉದಾರವಾದ ಮನಸ್ಸು. ಅದಾದ್ಮೇಲೆ ಅವ್ರು ಎಷ್ಟು ಚೆನ್ನಾಗಿ ಅವರು ಡಿವೋಷನ್ ಅಂದ್ರೆ ದೇವರನ್ನ ಪೂಜಿಸುವ ರೀತಿ, ಆಮೇಲೆ ಸಹೋದರತ್ವ ಭಾವನೆ, ಸಮಾನತೆ, ಸ್ವತಂತ್ರ, ಪ್ರೀತಿ ಇವೆಲ್ಲವನ್ನ ಅವರು ಕೊಡ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂದೂ ಮತ್ತೆ ಇಸ್ಲಾಂ ಧರ್ಮೀಯರು ಇಬ್ರು ಹತ್ರ ಬರೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಹಿಂದೂ ಸಮಾಜದ ಜನರು ಮತ್ತೆ ಇಸ್ಲಾಂ ಧರ್ಮದ ಸಮಾಜದ ಜನರು ಎಲ್ಲರೂ ಈ ಒಂದು ಭಕ್ತಿ ಚಳುವಳಿಯಿಂದ ತುಂಬಾ ಪ್ರಭಾವಕ್ಕೆ ಒಳಗಾಗ್ತಾರೆ. ದ ಸೇಂಟ್ಸ್ ಆಫ್ ದ ಭಕ್ತಿ ಮೂವ್ಮೆಂಟ್ ರಿಜೆಕ್ಟ್ ದ ಡಿಫರೆನ್ಸ್ ಆಫ್ ಕ್ಯಾಸ್ಟ್ ಅಂಡ್ ಜಾತಿ. ಇದನ್ನ ಬಿಟ್ಟು ಬಿಡ್ತಾರೆ ಅವರು. ಮುಖ್ಯವಾಗಿ ಜಾತಿ ಅನ್ನೋದೇ ಬೇಕಾಗಿಲ್ಲ ನಮ್ಗೆ, ನಾವೆಲ್ಲರೂ ಒಂದೇ. ಫಸ್ಟ್ ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು, ಮಾನವೀಯ ಮೌಲ್ಯಗಳು ಇರಬೇಕೆ ಹೊರತು ಈ ಜಾತಿ ಅನ್ನೋಂಥದನ್ನೆಲ್ಲ ಬೇಕಾಗಿಲ್ಲ ಅಂತ ಹೇಳಿ ಅವರು ರಿಜೆಕ್ಟ್ ಮಾಡ್ತಾರೆ. An important factor which led to the popularity of Bhakti movement was that most of the promoters of this movement attempted to reconcile the differences between the Hindus and the Muslims by stressing that Rama and Rahim were one and the same. ತುಂಬಾ ಮುಖ್ಯವಾದಂಥದ್ದು ಮತ್ತೆ ನಾವು ಎಲ್ಲರೂ ಕಲಿಬೇಕಾಗಿರುವಂಥದ್ದು. ಇವರೆಲ್ಲರೂ ಸಂತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೂ ಅಲ್ಲಿರೋನು ರಾಮ ದೇವರು ಅಂತ ನೀವು ನಂಬೋದೇ ಆದ್ರೆ, ರಹೀಮ ಇಸ್ಲಾಂ ಧರ್ಮದವ್ರ ದೇವರು ಅಂತ ನಂಬೋದಾದ್ರೆ ಅವನಿಗೆ 2 ಹೆಸರಿದೆ, ಅವರಿಬ್ರು ಒಂದೇ ಅಂತ ಹೇಳ್ತಾರೆ. ರಾಮ ಅಂಡ್ ರಹೀಮ ವರ್ ಒನ್
ಅಂಡ್ ದ ಸೇಮ್, ಅವರಿಬ್ರು ಒಂದೇ. ಅವನಿಗೆ ಹೆಸರು ಬೇರೆ ಇದೆ, ಇವನು ರಾಮ, ಅವನು ರಹೀಮ, ಅಷ್ಟೇ ವ್ಯತ್ಯಾಸ ಅಂತ ಹೇಳ್ತಾರೆ. ದೇ ಕಂಡೆಮ್ ದ ಹೇಟ್ರೆಡ್ ಆಫ್ ದ ಫ್ಯಾನಟಿಕ್ ಪಂಡಿತ್ಸ್ ಅಂಡ್ ಮುಲ್ಲಾಸ್ ಅಲೈಕ್. ಮುಸ್ಲಿಮರಲ್ಲಿ ಮುಲ್ಲಾಸ್ ಅಂತ ಇರ್ತಾರೆ, ಹಿಂದೂಗಳಲ್ಲಿ ಪಂಡಿತ್ಸ್. ಇವರೆಲ್ಲ ಸ್ವಾರ್ಥಕ್ಕೋಸ್ಕರ ಧರ್ಮನ ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ, ಅದನ್ನ ಇವರು ತುಂಬಾ ವಿರೋಧ ಮಾಡ್ತಾ ಹೋಗ್ತಾರೆ. So the Hindus realized that it was difficult to drive away the Muslim rulers and Muslims from India. On the other hand, the Muslims also appreciated that the Hindus were in absolute majority and it was impossible to force all of them to embrace Islam. So under the impact of the new movement, both sides started making efforts for coming closer to each other. ಈ ಪಾಯಿಂಟ್ ಅನ್ನ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಏನು ಅಂತ ಹೇಳಿದ್ರೆ, ಹಿಂದೂಗಳಿಗೆ ಗೊತ್ತಾಯ್ತು, ರಿಯಲೈಸ್ಡ್ ಅಂದ್ರೆ ಅವ್ರಿಗೆ ಎನ್ಲೈಟನ್ಮೆಂಟ್ ಆಯ್ತು, ಮುಸ್ಲಿಮರನ್ನ ನಾವು ನಮ್ಮ ದೇಶದಿಂದ ಓಡ್ಸಕ್ಕಾಗಲ್ಲ. ಮತ್ತೆ ಅದೇ ತರ ಈ ಇಸ್ಲಾಂ ಧರ್ಮೀಯರಿಗೂ ಗೊತ್ತಾಯ್ತು ಏನು, ಎಲ್ಲರನ್ನೂ ಹಿಂದೂಗಳನ್ನ ಮುಸ್ಲಿಮರಾಗಿ ಕನ್ವರ್ಟ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಅವೆಲ್ಲವನ್ನ ಬಿಟ್ಟು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದನ್ನ ಕಲ್ತ್ಕೋಬೇಕು ಅಂತೇಳಿ ಅವರೇ ಅರ್ಥ ಮಾಡ್ಕೊಳ್ತಾರೆ. ಇದು ಒಳ್ಳೇದು. ಈ ತರದ ಒಂದಷ್ಟು ಬದಲಾವಣೆಗಳಾದ್ರೆ ನಿಜವಾಗ್ಲೂ ಸಮಾಜಕ್ಕೆ, ದೇಶಕ್ಕೆ, ಪ್ರಪಂಚಕ್ಕೆ ಎಲ್ಲದಕ್ಕೂ ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ. For the Hindus, the effort was initiated by the Hindu saints of Bhakti movement and for the Muslims of the Sufi saints. ಆದರೆ ಇದಕ್ಕೇನಾಯ್ತು ಅಂತ ಹೇಳಿದ್ರೆ, ಹಿಂದೂಗಳಲ್ಲೂ ಒಂದಷ್ಟು ಸಂತರು ಹುಟ್ಕೊಂಡ್ರು, ಅದೇ ರೀತಿ ಮುಸಲ್ಮಾನರಲ್ಲೂ ಕೂಡ ಕೆಲವರು ಸಂತರು ಹುಟ್ಕೊಳ್ತಾರೆ. ಅವರು ಮುಖ್ಯವಾಗಿ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಧರ್ಮ ಅಂದ್ರೆ ನಿಜವಾದ ಅರ್ಥದಲ್ಲಿ ಏನು, ಮನುಷ್ಯ ಧರ್ಮ. ಯಾವ ಧರ್ಮ ದೊಡ್ಡದು? ಮನುಷ್ಯ ಧರ್ಮ ದೊಡ್ಡದು. ಮನುಷ್ಯನಿಗೆ ಸಹಾಯ ಮಾಡಬೇಕು, ಮನುಷ್ಯನನ್ನ ಗೌರವಿಸಬೇಕು, ಮನುಷ್ಯನನ್ನ ಪ್ರೀತಿಸಬೇಕು, ಅದು ಧರ್ಮ. ಇವೆಲ್ಲ ಅಲ್ಲ, ದೇವಾಲಯವನ್ನ ನಿರ್ಮಾಣ ಮಾಡೋದು, ಆಮೇಲೆ ದೇವರನ್ನ ಪೂಜೆ ಮಾಡೋದು, ಅವನ ಕಾಲಿಗೆ ಅಡ್ಡು ಬಿಡೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಅದು ನಿಜವಾಗ್ಲೂ ದೇವರೂ ಅಲ್ಲ, ಧರ್ಮನೂ ಅಲ್ಲ. ದೇವರನ್ನ ಪೂಜಿಸೋ ರೀತಿ ಅಂತೂ ಮೊದಲೇ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಅವರು ಹ್ಯೂಮನ್ ಕ್ವಾಲಿಟೀಸ್ ಅಂದ್ರೆ ಮನುಷ್ಯತ್ವ ಗುಣಗಳನ್ನು ತುಂಬಾ ಬೆಳೆಸ್ಕೋದು. ಮೊರಾಲಿಟಿಯ ಅಂದ್ರೆ ಏನ್ ಬೇರೆಯವ್ರಿಗೆ ಕೆಡಕನ್ನು ಬಯಸ್ತೀವಲ್ಲ, ಅದನ್ನೆಲ್ಲ ಮಾಡಬಾರ್ದು ಅಂತ. ಸೊ ಹೀಗೆ ಅವರು ದೇ ಸ್ಟ್ರೆಸ್ಡ್ ದಟ್ ಎ ಟ್ರೂ ರಿಲಿಜಿಯಸ್ ಮ್ಯಾನ್ ಈಸ್ ಒನ್ ಹೂ ಇಸ್ ಪ್ಯೂರ್ ಇನ್ ಥಾಟ್ ಅಂಡ್ ಆಕ್ಷನ್. ನಿಜವಾಗ್ಲೂ ಯಾವನಾದ್ರೂ ಒಬ್ಬ ಧರ್ಮವನ್ನ ಅನುಸರಿಸ್ತಾ ಇದ್ದಾನೆ ಅಂದ್ರೆ ಅವನು ತನ್ನ ಮನಸ್ಸಲ್ಲಿ ತುಂಬಾ ಶುದ್ಧವಾಗಿರ್ತಾನೆ, ಮತ್ತೆ ಅವನ ಯೋಚನೆಯನ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ, ಅವನ ಕೆಲಸಗಳು ಅಥವಾ ಕ್ರಿಯೆಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ದ ಭಕ್ತಿ ಸೈಂಟ್ಸ್ ಬಿಲೀವ್ಡ್ ಇನ್ ಈಕ್ವಾಲಿಟಿ ಆಫ್ ಮ್ಯಾನ್ ಅಂಡ್ ಮ್ಯಾನ್. ಸಮಾನತೆ ಇವತ್ತು ಪ್ರಪಂಚದಲ್ಲಿ ಎಲ್ರಿಗೂ ಸಮಸ್ಯೆಯಾಗಿ ಕಾಡ್ತಾ ಇರುವಂಥದ್ದು ಒಂದು ಸಮಾನತೆ. ನಾನು ಮೇಲು ನೀನು ಕೀಳು, ಅಥವಾ ಅವನು ಕೀಳು ನಾನು ಮೇಲು, ಇಲ್ಲ ನಾನು ಕೀಳು ಅವನ ಮೇಲು. ಆದರೆ ಮೇಲು ಕೀಳು, ಅವನು ದೊಡ್ಡ ಜಾತಿಯವನು, ಉತ್ತಮ ಜಾತಿಯವನು, ಇವನು ಕೀಳು ಜಾತಿಯವನು, ಇವನಿಗೂ ಹೊಂದಾಣಿಕೆ ಆಗಬಾರ್ದು. ಎಲ್ಲರೂ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡ್ತಾ ಇರಬೇಕು, ಸಂಘರ್ಷಗಳು ಆಗ್ತಾ ಇರಬೇಕು, ಮತ್ತೆ ಘರ್ಷಣೆಗಳು ನಡೀತಾ ಇರಬೇಕು. ಯಾವಾಗಲೂ ಎಲ್ಲರೂ ಕೆಟ್ಟದ್ದನ್ನೇ ಯೋಚನೆ ಮಾಡಬೇಕು. ಈ ಥರದ ಒಂದಷ್ಟು ಮಾಡಿ ಧರ್ಮವನ್ನು ಹೇಳುವುದರಲ್ಲಿ ಅಂಥದ್ದು ಹೇಳೋದಕ್ಕೆ ಯಾಕೆ ಧರ್ಮ ಬೇಕು? ಇದು ನೀವು ಕೇಳ್ಕೊಳ್ಳುವಂಥ ಪ್ರಶ್ನೆ. ಕೇಳ್ಕೋಬೇಕು, ಮತ್ತೆ ಅದಕ್ಕೆ ಉತ್ತರನೂ ಹುಡ್ಕೋಬೇಕು. ಇದಕ್ಕೆಲ್ಲ ಅರ್ಥನೇ ಇಲ್ಲ, ಈ ಥರದ್ದೆಲ್ಲ ಮಾಡಬಾರ್ದು. ಆದರೆ ಭಕ್ತಿ ಚಳುವಳಿಯಲ್ಲಿ ಮನುಷ್ಯ ಅಂದ್ರೆ ಮನುಷ್ಯ ಅಷ್ಟೆ, ಎಲ್ಲರೂ ಸಮಾನರು. ದ ಡೋರ್ಸ್ ವರ್ ಓಪನ್ ಟು ಆಲ್ ಕ್ಲಾಸಸ್. ಭಕ್ತಿ ಚಳುವಳಿಯಲ್ಲಿ ಎಷ್ಟು ಮುಕ್ತ ಮನಸ್ಸಿನಿಂದ ಇರ್ತಾರೆ ಅಂದ್ರೆ ಎಲ್ಲಾ ಜಾತಿಯವರಿಗೂ ಅವಕಾಶವನ್ನ ಕೊಡ್ತಾರೆ. ದ ಭಕ್ತಿ ಸೈಂಟ್ಸ್ ಟ್ರೈ ಟು ಜನರೇಟ್ ಅನ್ ಎನ್ವಿರಾನ್ಮೆಂಟ್ ಆಫ್ ಗುಡ್ ವಿಲ್ ಬಿಟ್ವೀನ್ ದ ಹಿಂದೂಸ್ ಅಂಡ್ ದ ಮುಸ್ಲಿಮ್ಸ್. ಇಲ್ಲಿ ತುಂಬಾ ಮುಖ್ಯವಾಗಿ ಆಗಿದ್ದೇನು ಅಂತ ಹೇಳಿದ್ರೆ, ಹಿಂದೂ ಮುಸ್ಲಿಮರ ಸಮಾಗಮ, ಇದು ಬಹಳ ಮುಖ್ಯ. ಇವತ್ತಿಗೂ ನಮಗೆ ಸಮಸ್ಯೆ ಇದೆ. 21ನೇ ಶತಮಾನದಲ್ಲಿ ಹಿಂದೂ ಮತ್ತೆ ಮುಸಲ್ಮಾನರು ನಾವೆಲ್ಲರೂ ಬೇರೆ ಬೇರೆ ಅನ್ಕೊಳ್ತೀವಿ, ದೂರ ಇದ್ದೀವಿ, ಸಮಸ್ಯೆಗಳನ್ನ ಮಾಡ್ಕೊಳ್ತಾನೆ ಇದ್ದೀವಿ. ಎಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತಾ ಇದೀವಿ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಈಗ ಅಲ್ವಾ, ನಮ್ಮ ಅನುಭವಕ್ಕೆ ಬರ್ತಾ ಇದೆ. ದ ಭಕ್ತಿ ಸೈನ್ಸ್ ವರ್ ಸೋಷಿಯಲ್ ರಿಫಾರ್ಮರ್ಸ್ ಆಲ್ಸೋ. ಸಮಾಜವನ್ನ ಸುಧಾರಣೆ ಮಾಡಬೇಕು, ತಿದ್ದಬೇಕು, ಸಮಾಜದಲ್ಲಿರುವಂತಹ ಕೆಲವೊಂದೆಲ್ಲ ಬ್ಲೈಂಡ್ ಬಿಲೀಫ್ಸ್, ಮೂಢನಂಬಿಕೆಗಳನ್ನು ಹೋಗ್ಲಾಡಿಸ್ಬೇಕು, ಆ ಥರದ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ ಇವರು. ದೇ ಕಂಡೆಮ್ಡ್ ಸೆವರಲ್ ಸೋಷಿಯಲ್ ಈವಿಲ್ಸ್. ನಮ್ಮಲ್ಲಿರುವಂತಹ ಕೆಲವು ಸಾಮಾಜಿಕ ದುಷ್ಟ ಪದ್ಧತಿಗಳನ್ನ ಇವ್ರೇನ್ ಮಾಡ್ತಾರೆ, ಟೀಕಿಸ್ತಾ ಹೋಗ್ತಾರೆ. ಇದು ಸರಿ ಇಲ್ಲ, ಈ ತರ ಸಮಾಜ ಆರೋಗ್ಯಕರ ಸಮಾಜ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈ ಸೂಫಿ ಸಂತರಲ್ಲಿ ಕೆಲವರು ಪ್ರಮುಖರಾದವರು
ಯಾರ್ಯಾರು ಅಂತ ಹೇಳಿದ್ರೆ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, ಬಾಕಿಯಾ ಕಾಕಿ, ನಿಜಾಮುದ್ದೀನ್ ಆಲಿಯಾ, ನಾಸಿರುದ್ದೀನ್ ಚಿರಾಗಿ, ಡೆಲಿ ಈ ಮುಂತಾದವರೆಲ್ಲರೂ ಇದ್ದಾರೆ ನೋಡಿ. ಸೂಫಿ ಸಂತರಲ್ಲಿ ಇನ್ನೂ ಇದ್ದಾರೆ. ಕಬೀರ್ ಬಗ್ಗೆನೂ ಮಾತಾಡ್ತೀವಿ ನಾವು. ಅನೇಕ ಜನ ಸೂಫಿ ಸಂತರಿದ್ದಾರೆ. ಅವಾಗಲೇ ನೀವು ಲಾಸ್ಟ್ ಸ್ಲೈಡ್ ಅಲ್ಲಿ ಮಾತಾಡಿದ್ವಿ, ಇವ್ರಿರ್ಬೋದು, ಯಾರು ಚೈತನ್ಯ ಇರ್ಬೋದು, ತುಳಸಿದಾಸ್ ಇರ್ಬೋದು, ನಾನಕ್ ಇರ್ಬೋದು, ಮುಂತಾದವರೆಲ್ಲರೂ ಏನಾಗ್ತಾ ಇದ್ದಾರೆ ಇಲ್ಲಿ ನಾವು ಪ್ರಮುಖವಾದಂತಹ ಭಕ್ತಿಯ ಹರಿಕಾರರು, ಭಕ್ತಿ ಚಳುವಳಿಯ ಪ್ರಮುಖರು ಅಂತ ಹೇಳ್ಬೋದು. ಈ ಭಕ್ತಿ ಚಳುವಳಿಯಿಂದ ಸಾಮಾಜಿಕವಾಗಿ ಆದಂತಹ ಒಂದು ಪ್ರಭಾವ ಏನ್ ಪ್ರಭಾವ ಆಯ್ತು, ಸಮಾಜದಲ್ಲಿ ಏನಾದ್ರು ಬದಲಾವಣೆ ಆಯ್ತಾ, ಅಥವಾ ಕೆಡಕ ಆಯ್ತಾ, ಒಳ್ಳೇದಾಯ್ತಾ? ಸೊ ಇದರಲ್ಲಿ ಸಾಕಷ್ಟು ಉತ್ತಮವಾದಂತಹ ಬದಲಾವಣೆನೇ ಆಗಿದೆ ಸಮಾಜದ ಮೇಲೆ. ಅದರಲ್ಲಿ ಮುಖ್ಯವಾಗಿ ಜಾತಿ ವ್ಯವಸ್ಥೆಯನ್ನ ಅವರು ವಿರೋಧಿಸೋದ್ರಿಂದ ಜಾತಿ ತನ್ನ ಪ್ರಾಮುಖ್ಯತೆಯನ್ನ ಕಳ್ಕೊಳ್ತಾ ಹೋಗುತ್ತೆ. ಆಮೇಲೆ ಎಲ್ಲರೂ ಒಟ್ಟಾಗ್ತಾ ಹೋಗ್ತಾರೆ. ದೇ ಮಿಕ್ಸ್ ಟುಗೆದರ್ ಅಂಡ್ ದ ಬೇಸಿಸ್ ಆಫ್ ಈಕ್ವಾಲಿಟಿ. ಎಲ್ರು ನಾವೆಲ್ಲ ಒಂದೇ. ನಾವು ದೂರ ಇದ್ದಾಗ ದೂರನೇ ಇರ್ತೀವಿ, ಬೇರೆ ಬೇರೆ ಅನ್ನೋದ್ರ ತರನೇ ಬರುತ್ತೆ. ಅದೇ ನೀವು ಎಲ್ರು ಒಂದೇ ಅಂತ ಅನ್ಕೊಂಡಾಗ ಖಂಡಿತ ಅವರೆಲ್ಲ ಒಂದೇನೆ. ಊಟ ಮಾಡುವಾಗ ಸಹಭೋಜನ, ಸಹಪಂಕ್ತಿಯನ್ನ ಮಾಡ್ತಾ ಹೋಗ್ತಾರೆ. ದ ವುಮೆನ್ ಟ್ರೈ ಟು ಲೂಸನ್ ದ ಬಾಂಡ್ ಆಫ್ ಕ್ಯಾಸ್ಟ್. ಎ ಸ್ಪಿರಿಟ್ ಆಫ್ ಹಾರ್ಮನಿ ಅಮಂಗ್ ಡಿಫರೆಂಟ್ ಸೆಕ್ಷನ್ಸ್ ಆಫ್ ಸೊಸೈಟಿ ಅಂಡ್ ರಿಲಿಜನ್ ರಿಸೀವ್ಡ್ ಇಂಪಟಸ್. ದ ಇವಿಲ್ ಪ್ರಾಕ್ಟಿಸ್ ಆಫ್ ಸತಿ ರಿಸೀವ್ಡ್ ಸಮ್ ಸೆಟ್ ಬ್ಯಾಕ್. ದ ಸ್ಟೇಟಸ್ ಆಫ್ ವಿಮೆನ್ ರಿಸೀವ್ಡ್ ಮೋರ್ ಇಂಪಾರ್ಟೆನ್ಸ್. ಅಂದ್ರೆ ಇಲ್ಲಿ ಏನೇನ್ ಸೋಷಿಯಲ್ ಈವಿಲ್ ಪ್ರಾಕ್ಟಿಸಸ್ ಇದ್ವಲ್ಲ ಅದನ್ನೆಲ್ಲ ತೆಗ್ದಾಕ್ತಾರೆ ಸತಿ ಅನ್ನೋಂಥದ್ದು. ಆಮೇಲೆ ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಿದ್ದಾರೆ ಭಕ್ತಿ ಚಳುವಳಿಯ ಸಂದರ್ಭದಲ್ಲಿ. ಧಾರ್ಮಿಕವಾಗಿ ಏನಾಯ್ತು ಅಂತ ಹೇಳಿದ್ರೆ ಒಂದಷ್ಟು ನಂಬಿಕೆಗಳನ್ನು ಹೋಗ್ಲಾಡಿಸ್ತು. ಹಿಂದೂಗಳು, ಮುಸ್ಲಿಮರು ಎಲ್ಲರೂ ಒಂದೇ ಅನ್ನುವಂಥದ್ದು. ಮತ್ತೆ ನಮ್ಮಲ್ಲಿರುವಂತಹ ಸೂಪರ್ಸ್ಟಿಷನ್ಸ್ ಇರ್ತಾವಲ್ಲ, ಅಂದ್ರೆ ಅರ್ಥನೇ ಇರಲ್ಲ ಅಥವಾ ಅದ್ರ ಹಿನ್ನೆಲೆ ನಮಗೆ ಗೊತ್ತಿರಲ್ಲ, ಅದು ಮಾಡ್ಬೇಕಾಗಿರಲ್ಲ, ಅದನ್ನ ಮಾಡದೇ ಇದ್ರೆ ಯಾರ ತಲೆನೂ ಹೋಗಲ್ಲ ಅಂತ ಸಂದರ್ಭ ಅಂತವನ್ನೆಲ್ಲ ಮಾಡ್ತಿರ್ತೀವಿ ನಾವು ಎಷ್ಟೋ ಸಾರಿ. ಅಂಥದನ್ನೆಲ್ಲ ಮಾಡಬಾರ್ದು ಅನ್ನೋಂಥದ್ದನ್ನ ಇದು ತನ್ನ ಪ್ರಭಾವವನ್ನು ಬೀರಿ ಅದು ಬದಲಾಯಿಸ್ತಾ ಹೋಗಿದೆ. ದ ಫೀಲಿಂಗ್ ಆಫ್ ಅಪ್ರಿಸಿಯೇಷನ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಥಾಟ್ ಅಂಡ್ ಪ್ರಾಕ್ಟಿಸಸ್ ಆಫ್ ಟೂ ರಿಲಿಜನ್ಸ್ ಎಮರ್ಜ್ಡ್. ನೀನು ನಿನ್ನ ಧರ್ಮನ ಅನುಸರಿಸ್ಕೊ, ಒಳ್ಳೇದು. ಹಾಗೇನೆ ಸುಮ್ಮನೆ ಇರು, ನನ್ನ ಧರ್ಮದ ಬಗ್ಗೆ ಮಾತಾಡ್ಬೇಡ. ನಾನು ಅಷ್ಟೇ, ನನ್ನ ಧರ್ಮನ ನಾನು ಅನುಸರಿಸ್ತೀನಿ, ನಾನು ಕೂಡ ಏನು ಹೇಳಲ್ಲ ಅಂತ. ಸೊ ಇಲ್ಲಿ ಧಾರ್ಮಿಕವಾದಂತಹ ಒಂದು ಟಾಲರೇಷನ್, ಎಲ್ಲರೂ ಒಂದೇ ಅನ್ನುವಂಥ ಕಾನ್ಸೆಪ್ಟ್ ಬೆಳೆಯುತ್ತೆ. ಆಮೇಲೆ ಗುರು ಗ್ರಂಥ್ ಸಾಹೇಬ್, ದ ಹೋಲಿಯಸ್ಟ್ ಬುಕ್ ಆಫ್ ಸಿಕ್ಸ್ ವಿಚ್ ವಾಸ್ ಕಂಪೈಲ್ಡ್ ಲೇಟರ್ ಆನ್ ಇನ್ಕ್ಲೂಡ್ ದ ಮೆಸೇಜ್ ಆಫ್ ಸೇಂಟ್ಸ್ ಬಿಲಾಂಗಿಂಗ್ ಟು ಡಿಫರೆಂಟ್ ಸೆಕ್ಟ್ಸ್. ಎಲ್ಲಾದ್ರಿಂದನೂ ಸೇಂಟ್ಸ್ ಬರ್ಬೋದು, ಸಂತರು ಬರ್ಬೋದು. ದಿಸ್ ವಾಸ್ ಅನ್ ಅಕೌಂಟ್ ಆಫ್ ದ ಸ್ಪಿರಿಟ್ ಆಫ್ ಟಾಲರೇಷನ್ ಪ್ರೀಚ್ಡ್ ಬೈ ದ ಭಕ್ತಿ ಸೇಂಟ್ಸ್. ಇದೆಲ್ಲ ಭಕ್ತಿ ಚಳುವಳಿಯಿಂದನೇ ಬಂದಿರುವಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಆಗಿರುವಂತಹ ಇನ್ಫ್ಲೂಯೆನ್ಸ್ ಏನು ಅಂತ ಹೇಳಿದ್ರೆ ರೀಜನಲ್ ಲ್ಯಾಂಗ್ವೇಜಸ್ಗೆ ಪ್ರಾಮುಖ್ಯ ಪ್ರಮೋಷನ್ ಸಿಗುತ್ತೆ. ರೀಜನಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಸ್ಥಳೀಯ ಭಾಷೆಗಳು, ಸ್ಯಾನ್ಸ್ಕ್ರಿಟ್, ಅರಾಬಿಕ್, ಪರ್ಷಿಯನ್ ಅಲ್ಲೇ ಇರ್ತಾ ಇತ್ತಲ್ಲ ಎಲ್ಲ ಒಂದು ಏನು ಅವರ ಒಂದು ಬೋಧನೆಗಳು. ಆದ್ರೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರಾರಂಭ ಆಗುತ್ತೆ. ಕಬೀರ್ ಉದಾಹರಣೆಗೆ ಹೇಳೋದಾದ್ರೆ ಬ್ರಿಡ್ಜ್ ಅನ್ನುವಂತಹ ಒಂದು ಭಾಷೆಯಲ್ಲಿ ತಮ್ಮ ಬೋಧನೆಗಳನ್ನ ಹೇಳ್ತಾರೆ. ಅದು ಡೈಲೆಕ್ಟ್, ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸ್ಕ್ರಿಪ್ಟ್ ಇರಲ್ಲ, ಅಂತ ಭಾಷೆ ಮಾತನಾಡ್ತಿರ್ತಾರೆ. ಆಮೇಲೆ ಅದೇ ರೀತಿ ಗೋಸ್ವಾಮಿ ತುಳಸಿದಾಸ್ ಕೂಡ ಔಧಿ ಎನ್ನುವಂತಹ ಭಾಷೆಯಲ್ಲಿ ಹೇಳ್ತಾ ಹೋಗ್ತಾರೆ. ಆಮೇಲೆ ರಾಜಕೀಯವಾಗಿ ಏನಾಯ್ತು ಅಂತ ಹೇಳಿದ್ರೆ ಸಮ್ ಆಫ್ ದ ರೂಲರ್ಸ್ ಅಡಾಪ್ಟೆಡ್ ಲಿಬರಲ್ ರಿಲಿಜಿಯಸ್ ಪಾಲಿಸೀಸ್ ಅಂಡರ್ ದ ಇಂಪ್ಯಾಕ್ಟ್ ಆಫ್ ಭಕ್ತಿ ಮೂವ್ಮೆಂಟ್. ಇದರಿಂದ ನಮ್ಮ ರಾಜರುಗಳು ಕೂಡ ಕೆಲವೊಂದು ಭಕ್ತಿ ಚಳುವಳಿಯ ಇದು ಅಳವಡಿಸ್ಕೊಂಡು ತಮ್ಮ ರಾಜ್ಯದಲ್ಲೂ ಕೂಡ ಅದನ್ನ ಅನುಸರಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ ಅಕ್ಬರನನ್ನ ನಾವು ನೋಡ್ಬೋದು. ಅವನು ಶೇಖ್ ಮೊಯಿನುದ್ದೀನ್ ಸಲೀಂ ಚಿಸ್ತಿ ಅನ್ನೋವರಿಂದ ತುಂಬಾ ಪ್ರಭಾವಕ್ಕೊಳಗಾಗಿರ್ತಾನೆ. ಸೊ ಅವನು ತುಂಬಾ ಧಾರಾಳವಾಗ್ತಾನೆ. ಸೂಫಿ ಪಂಥದಿಂದ ಅವನು ತುಂಬಾನೇ ಇನ್ಫ್ಲೂಯೆನ್ಸ್ ಆಗಿರ್ತಾನೆ. ಅದು ನಾವು ಉದಾಹರಣೆ ತಗೋಬಹುದು. ಆಮೇಲೆ ಮಾರಲ್ ಇನ್ಫ್ಲೂಯೆನ್ಸ್ ಏನಾಯ್ತು ಅಂತ. ಸೊ ಇಲ್ಲಿ ತುಂಬಾ ಮೊರಾಲಿಟಿ ಬೇಕಾಗತ್ತೆ ಮನುಷ್ಯ ಸಮಾಜದಲ್ಲಿ ಬದುಕಬೇಕಾದಾಗ. ಯಾಕಂದ್ರೆ ಒಬ್ಬ ಸ್ಟ್ರಾಂಗ್ ಆಗಿರ್ತಾನೆ, ಒಬ್ಬ ವೀಕ್ ಆಗಿರ್ತಾನೆ, ಒಬ್ಬ ತುಂಬಾನೇ ಮೀಡಿಯಂ ಆಗಿರ್ತಾನೆ. ಸೊ ಎಲ್ರೂ ಈಕ್ವಲ್ ಆಗಿ ಬದುಕಬೇಕು ಅಂತ ಹೇಳಿದಾಗ ಒಂದು ಧರ್ಮ ಅನ್ನೋಂಥದ್ದು ತುಂಬಾ ಬೇಕಾಗತ್ತೆ ಅಂತ. ಅದಾದ್ಮೇಲೆ ಹಾನೆಸ್ಟಿ ಇರ್ಬೇಕಾಗತ್ತೆ, ಪ್ರಾಮಾಣಿಕತೆ ಇರ್ಬೇಕಾಗತ್ತೆ. ಧರ್ಮ, ದೇವ್ರು ಅಂತ ಬಂದಾಗ ಸಾಮಾನ್ಯವಾಗಿ ನಾವೆಲ್ಲರೂ ತುಂಬಾ ಸುಳ್ಳುಗಳನ್ನ ಹೇಳ್ಕೊಂಡು ಮುಖವಾಡಗಳನ್ನ ಹಾಕೊಂಡು ಬದುಕ್ತಾ ಇರ್ತೀವಿ. ಆದ್ರೆ ಭಕ್ತಿ ಚಳುವಳಿ ಇದನ್ನ ಹೇಳುತ್ತೆ ಅದನ್ನ ಮಾಡಬಾರ್ದು ಅಂತ. ಆಮೇಲೆ ತುಂಬಾ ಸಂಪತ್ತನ್ನ ಹೊಂದಬಾರ್ದು, ಯಾವಾಗ್ಲೂ ನಾವು ಪ್ರಾಮಾಣಿಕರಾಗಿರ್ಬೇಕು. ಬಡವರಿಗೆ ನಾವು ಸೇವೆಯನ್ನ ಮಾಡಬೇಕು, ಮಾನವೀಯತೆಯನ್ನ ಬೆಳೆಸ್ಕೋಬೇಕು. ಅದಾದ ನಂತರ ನಮ್ಮಲ್ಲೇ ನಾವು ಸೆಲ್ಫ್ ಕಂಟ್ರೋಲ್ ಅನ್ನ ಮಾಡ್ಕೋಬೇಕು. ಅಂದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ನಾವೀಗ ಬರೋ ಎಮೋಷನ್ಸ್ ಅನ್ನ ಪೂರ್ತಿ ಪ್ರಮಾಣದಲ್ಲಿ ಹಾಗಾಗಿ ಹೇಳ್ತಾ ಇರಬಾರ್ದು. ಉದಾಹರಣೆಗೆ ಕೋಪ ಇರ್ಬೋದು, ಕೆಟ್ಟದನ್ನ ಯೋಚನೆ ಮಾಡೋದಿರ್ಬೋದು, ದುರಾಸೆಗಳಿರ್ಬೋದು, ಈ ತರದೆಲ್ಲವನ್ನ ನಾವು
ಕಡಿಮೆ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಮೊರಾಲಿಟಿ ಇದು ವಿಚಾರವನ್ನು ಇಟ್ಕೊಂಡು ಈ ಭಕ್ತಿ ಚಳುವಳಿ ಹೇಳ್ತಾ ಹೋಗುತ್ತೆ. ಸೊ ಕೊನೆಯದಾಗಿ ನಾವು ಮಾತಾಡೋದಾದ್ರೆ ಇದರಿಂದ ಎಲ್ಲ ಹೊಸ ಹೊಸ ಧರ್ಮಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ಸಿಖ್ ಧರ್ಮ ಬಂದಿದ್ದನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ದೀನ್ ಇಲಾಹಿ ಅಕ್ಬರ್ ಹೊಸ ಧರ್ಮವನ್ನ ತಗೊಂಡ್ಬರ್ತಾನೆ. ಕಬೀರ್ ಕೂಡ ಒಂದು ಕಬೀರ್ ಪಂಥಿನ್ಸ್ ಅನ್ನುವಂಥದ್ದನ್ನ ಒಂದು ಹೊಸ ಧರ್ಮವನ್ನ ತಗೊಂಡ್ಬರ್ತಾನೆ. ಅಂದ್ರೆ ಎಲ್ಲ ಸರಳವಾಗಿ ಆಗ್ಬೇಕು. ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಶಿಯಾ, ಸುನ್ನಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅದೆಲ್ಲವನ್ನ ಬಿಟ್ಟು ಮನುಷ್ಯತ್ವಕ್ಕೆ ನಾವು ಬದಲಾಗಬೇಕು, ಮನುಷ್ಯತ್ವವನ್ನು ಬೆಳೆಸ್ಕೋಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಭಕ್ತಿ ಚಳುವಳಿಯನ್ನ ನಾವು ನೋಡ್ಬೋದು. ಈ ಭಕ್ತಿ ಚಳುವಳಿಯ ಬಗ್ಗೆನೂ ಕೂಡ ನಿಮ್ಗೆ ಎಷ್ಟೋ ಸಾರಿ 10 ಮಾರ್ಕ್ಸ್ಗೆ ಪ್ರಶ್ನೆ ಕೇಳಿರುವಂಥದ್ದನ್ನ ನಾವು ನೋಡ್ಬೋದು. ದಯಮಾಡಿ ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನೀಗ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.